ನರೇಂದ್ರ ಮೋದಿ ಪ್ರಧಾನಿಯಾದ ಮೇಲೆ ಈ ದೇಶದ ಸಂವಿಧಾನವನ್ನು ಮೂಲೆಗೆ ಹೋಗಿದೆ. ಪ್ರಜಾಪ್ರಭುತ್ವದ ಮೌಲ್ಯವನ್ನ ಗಾಳಿಗೆ ತೂರಲಾಗಿದೆ. ಹೇಗಾದರೂ ಮಾಡಿ ಚುನಾವಣೆ ಗೆಲ್ಲಬೇಕು ಎನ್ನುವ ಒಂದೇ ಆಶಯ ಬಿಜೆಪಿದ್ದಾಗಿದೆ ಎಂದು ರಾಜ್ಯ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹೇಳಿದರು. ಯುವ ಕಾಂಗ್ರೆಸ್ ಬಂಟ್ವಾಳ ವಿಧಾನಸಭಾ ಸಮಿತಿ ಬಂಟ್ವಾಳ ಹಾಗೂ ಪಾಣೆಮಂಗಳೂರು ಬ್ಲಾಕ್ ಕಾಂಗ್ರೆಸ್ ಸಮಿತಿ ಆಶ್ರಯದಲ್ಲಿ ಮತಗಳ್ಳತನ ವಿರುದ್ಧ ಜನಜಾಗೃತಿ ಹೋರಾಟಕ್ಕೆ ಬೆಂಬಲವಾಗಿ ಬಿಸಿ ರೋಡ್ನಲ್ಲಿ ನಡೆದ ಬೃಹತ್ ಪಂಚಿನ ಮೆರವಣಿಗೆಯಲ್ಲಿ ಭಾಗವಹಿಸಿ ಅವರು ದಿಕ್ಸೂಚಿ ಭಾಷಣವನ್ನ ಮಾಡಿದ್ರು. ಮಾತು ಮಾತಿಗೂ ಹಿಂದೂಗಳು ಎನ್ನುವ ಬಿಜೆಪಿಗರು ಶೋಷಿತ ವರ್ಗದ ಸ್ವಾಮೀಜಿಗಳನ್ನು ಕರೆಸಿ ಪೂಜೆ ಮಾಡಿಸಬೇಕು ಎಂದು ಸವಾಲೆಸೆದ ಅವರು ಅವರಿಗೆ ಓಟು ಮಾತ್ರ ಬೇಕು ಎಂದು ಟೀಕಿಸಿದರು. ಸತ್ಯವನ್ನ ಮಾತನಾಡಲು ರಾಹುಲ್ ಗಾಂಧಿ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿದ್ದಾರೆ. ನೀವು ಮಾತನಾಡಲು ಭಯಪಡಬೇಡಿ ಎಂದು ಯುವ ಕಾಂಗ್ರೆಸ್ಸಿಗರಿಗೆ ಕಿವಿ ಮಾತು ಹೇಳಿದ್ರು. ಒಂದು ಪ್ರೈಮ್ ಮಿನಿಸ್ಟರ್ ಅದರ ಜೊತೆಗೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇರಬೇಕಂತಕ್ಕಂಥದ್ದು ಕಾನೂನು. ಪತ್ರಿಕಾ ಮಾಧ್ಯಮದವರು ತಾವಿದ್ದೀರಿ. ಇದನ್ನ ಬದಲಾವಣೆ ಮಾಡಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾನ ತೆಗೆದುಬಿಟ್ರು. ಯಾಕೆ ತೆಗೆದ್ರು? ಏನ್ ಕಾರಣ ಏನು? ರಾತ್ರೋರಾತ್ರಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾನ ಈ ಪ್ಯಾನೆಲ್ ಇಂದ ತೆಗೆದು ಬೇಕಂತ ಇಚ್ಛಾಪಟ್ಟಿ ಪೊಲಿಟಿಕಲ್ ಡಿಸಿಷನ್ಸ್ ತಗೊಳ್ಳಿಕ್ಕೆ ಇವತ್ತಿರ್ತಕ್ಕಂಥ ಎಲೆಕ್ಷನ್ ಕಮಿಷನರ್ ಇಂತ ಒಂದು ವ್ಯವಹಾರ ಮಾಡ್ಲಿಕ್ಕೆ ತಂದಿದ್ದಾರೆ. ನಿಮಗೆಲ್ಲ ಮಾಹಿತಿ ಇದೆ ನೋಡಿ ಹೆಂಗಿದೆ ಮಜಾ. ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಮಹಾರಾಷ್ಟ್ರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮೋದಿ ಸಾಹೇಬರ ನೇತೃತ್ವದಲ್ಲಿರ್ತಕ್ಕಂಥ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಬಿಜೆಪಿ ಸೋಲ್ತದೆ. ಕಾಂಗ್ರೆಸ್ ನಮ್ಮ ಇಂಡಿಯಾ ಅಲಯನ್ಸ್ ಜಾಸ್ತಿ ಸೀಟ್ ಗೆಲ್ತತೆ. ಅದೇ 3-4 ತಿಂಗಳ 5 ತಿಂಗಳು ಆಗ್ತದೆ. ಯಾವ 5 ವರ್ಷದಲ್ಲಿ ಸುಮಾರು 38 ಲಕ್ಷ ಓಟ್ ಜಾಸ್ತಿ ಆಗಿರ್ತಕ್ಕಂಥದ್ದು 5 ವರ್ಷದಲ್ಲಿ ಕೇವಲ 6 ತಿಂಗಳಲ್ಲಿ 42 ಲಕ್ಷ ಓಟ್ ಜಾಸ್ತಿ ಆಗುತ್ತೆ. 42 ಲಕ್ಷ ಓಟ್ ಜಾಸ್ತಿ ಆಗಿ ಕೇಂದ್ರದಲ್ಲಿ ಪ್ರಧಾನಮಂತ್ರಿ ಅವರಿಗೆ ತಿರಸ್ಕಾರ ಮಾಡಿರ್ತಕ್ಕಂಥ ಸ್ಟೇಟ್ ಅಸೆಂಬ್ಲಿಯಲ್ಲಿ ಬಿಜೆಪಿಗೆ ಎಲೆಕ್ಟ್ ಮಾಡ್ತದೆ. ಏನ್ ಕಾರಣ? 42 ಲಕ್ಷ ಓಟ್ ಜಾಸ್ತಿ ಆಯ್ತು. 42 ಲಕ್ಷ ಓಟ್ ಜಾಸ್ತಿ ಆಗಿದ ಜೊತೆಗೆ ಇವತ್ತೇನು ಫಡ್ನವೀಸ್ ಸಾಹೇಬರು ಅಧಿಕಾರದಲ್ಲಿದ್ದಾರೆ. 29,000 ಓಟು ಅವರ ಕಾನ್ಸ್ಟಿಟ್ಯೂನ್ಸಿ ಜಾಸ್ತಿ ಆಗಿರತಕ್ಕಂಥದ್ದು. ಮಾಜಿ ಸಚಿವ ಬಿ ರಮಾನಾಥ್ ಮಾತನಾಡಿ, ಈ ದೇಶದ ಆರ್ಥಿಕ ಸ್ಥಿತಿಗತಿಯನ್ನ ಗಮನದಲ್ಲಿಟ್ಟುಕೊಂಡು ದೇಶವನ್ನ ಮುನ್ನಡೆಸಿದ ಕೀರ್ತಿ ಮನಮೋಹನ್ ಸಿಂಗ್ ಅವರಿಗೆ ಸಲ್ಲುತ್ತದೆ. ಅವರ ಅಧಿಕಾರಾವಧಿಯಲ್ಲಿ ಬ್ಯಾಂಕ್ಗಳು ದಿವಾಳಿಯಾಗಿಲ್ಲ ಎಂದು ತಿಳಿಸಿದರು. ವೋಟ್ ಚೋರಿ ಪ್ರಕರಣವನ್ನ ರಾಹುಲ್ ಗಾಂಧಿ ಬೆಳಕಿಗೆ ತಂದರು. ಇಂತಹ ಕುಕೃತ್ಯಗಳನ್ನು ವ್ಯವಸ್ಥಿತವಾಗಿ ನಡೆದುಕೊಂಡು ಬಂದಿದೆ ಎಂದು ಹೇಳಿದರು. ಅವರು ಒಬ್ಬ ಆರ್ಥಿಕ ತಜ್ಞ, ಒಬ್ಬ ಮೇಧಾವಿ. ಇವತ್ತು ರಿಸರ್ವ್ ಬ್ಯಾಂಕಿನ ಗವರ್ನರ್ ಆಗಿ ಕೆಲಸ ಮಾಡಿ ನೋಟಿನಲ್ಲಿ ಹಸ್ತಾಕ್ಷರ ಹೊಂದಿರತಕ್ಕಂಥ ಮನಮೋಹನ್ ಸಿಂಗ್ರನ್ನ ಈ ದೇಶದ ಪ್ರಧಾನಮಂತ್ರಿಯಾಗಿ ಮಾಡಿದರು. ಆದರೆ ಪ್ರಧಾನಮಂತ್ರಿಯಾದ ಮನಮೋಹನ್ ಸಿಂಗ್ ಅವರು ಯಾವುದೇ ಪೊಳ್ಳು ಭರವಸೆಯನ್ನು ಹೇಳಿದರು, ವಾಗ್ದಾನಗಳನ್ನು ಮಾಡಿದ್ರು, ಜನರಿಗೆ ಆಸೆ ಹುಟ್ಟಿಸಿದ ಕೆಲಸವನ್ನು ಮಾಡಿದ್ರು, ಜನರನ್ನು ಮರಳು ಮಾಡತಕ್ಕ ಮಾತುಗಳನ್ನು ಆಡಿದ್ರು, ಜನರಿಗೆ ಯಾವತ್ತೂ ಸುಳ್ಳನ್ನು ಹೇಳಿದ್ರು. ಬಹುಶಃ ಈ ದೇಶದ ಆರ್ಥಿಕ ವ್ಯವಸ್ಥೆಯನ್ನ ಸರಿಯಾಗಿ ಇಟ್ಟುಕೊಂಡು ದೇಶವನ್ನು ಮುನ್ನಡೆಸತಕ್ಕಂಥ ಕೀರ್ತಿ ಮನಮೋಹನ್ ಸಿಂಗ್ ಅವರಿಗೆ. ಜಗತ್ತಿನ ಆರ್ಥಿಕ ಸ್ಥಿತಿಗತಿಯನ್ನ ನೋಡಬೇಕು ಅಂತಂದ್ರೆ ಬಹುಶಃ ಪ್ರಪಂಚದ ಎಲ್ಲಾ ದೇಶಗಳು ಹೆಚ್ಚು ಗೌರವವನ್ನು ಕೊಡ್ತಕ್ಕಂಥ ವ್ಯಕ್ತಿ ಮನಮೋಹನ್ ಸಿಂಗ್ ಅವರು. ಮನಮೋಹನ್ ಸಿಂಗ್ ಅವರು ರಾಜ್ಯ ಬೀಜ ಮತ್ತು ಸಾವಯವ ಪ್ರಾಧಿಕಾರದ ಅಧ್ಯಕ್ಷೆ ಲಾವಣ್ಯ ಬಲ್ಲಾಳ್, ಕರಾವಳಿ ಪ್ರಾಧಿಕಾರದ ಅಧ್ಯಕ್ಷ ಗಫೂರ್, ಪಕ್ಷದ ಪ್ರಮುಖರಾದ ಬಾಲಕೃಷ್ಣ ಅಂಚನ್, ಚಂದ್ರಶೇಖರ್ ಭಂಡಾರಿ, ಇಬ್ರಾಹಿಂ ನವಾಜ್, ಎಂಎಸ್ ಮೊಹಮ್ಮದ್, ಚಂದ್ರಪ್ರಕಾಶ್ ಶೆಟ್ಟಿ, ಪಿಯೂಸ್ ಎಲ್ ರೋಡ್ರಿಗಸ್, ಪದ್ಮಶೇಖರ್ ಜೈನ್, ವಾಸು ಪೂಜಾರಿ, ಬೇಬಿ ಕುಂದರ್, ಅಬ್ಬಾಸ್ ಅಲಿ, ಐಡಾ ಸುರೇಶ್, ಸುದೀಪ್ ಕುಮಾರ್, ಪ್ರಜ್ವಲ್ ಶೆಟ್ಟಿ, ಚಂದ್ರಶೇಖರ್ ಪೂಜಾರಿ ಮತ್ತಿತರರು ಭಾಗವಹಿಸಿದ್ರು. ಪಾಣೆಮಂಗಳೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಚಂದ್ರಶೇಖರ್ ಭಂಡಾರಿ ಸ್ವಾಗತಿಸಿದರು. ಬಾಲಕೃಷ್ಣ ಆಳ್ವ ಕೊಡಾಚೆ ಕಾರ್ಯಕ್ರಮವನ್ನು ನಿರೂಪಿಸಿದರು. ಸಂದೀಪ್ ಸಾಲ್ಯನ್, ವಿ4 ನ್ಯೂಸ್, ಬಂಟ್ವಾಳ.